ಈ ಒಂದು ಕದನ ವಿರಾಮ ಏರ್ಪಟ್ಟಿದೆಯಲ್ಲ ಅದು ಯಾವ ರೀತಿ ಇದೆ ಅಂತ ಮೇಲ್ನೋಟಕ್ಕೆ ನೋಡೋದಾದರೆ ಆವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ಸ್ಥಿತಿನಲ್ಲಿ ಈ ಒಂದು ಯುದ್ಧ ತಲುಪಿ ನಿಂತಿದೆ. ಯಾಕೆಂದರೆ ಒಂದು ಈ ಒಂದು ಯುದ್ಧದ ಒಂದು ಕದನ ವಿರಾಮ ಏನು ಜಾರಿ ಆಯಿತು, ಈ ಹಂತದಲ್ಲಿ ಟ್ರಂಪ್ ಎದುರಿದ್ರ, ಇರಾನ್ ಗೆದ್ದುಬಿಡ್ತಾ, ಇಸ್ರೇಲ್ ನಿಲುವೇನು ಅದು ಇನ್ನೂ ಸ್ಪಷ್ಟ ಆಗಿಲ್ಲ. ಏನಕ್ಕೆ ಅಂತ ನಾನು ನಿಮಗೆ ಹಂತವಾಗಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ಗಿರೋ ಆತಂಕಗಳೇನಿದ್ದಾವೆ ಅದು ದೂರ ಆಗಿಲ್ಲ ಇನ್ನೂ. ಯಾವ ಆತಂಕಗಳು? ಇರಾನ್ ಒಂದು ಉಗ್ರರಿಗೆ ನೆರವು ನೀಡುತ್ತೆ ಅನ್ನೋದಾಗಿರ್ಬೋದು, ಜೊತೆಗೆ ಇರಾನ್ನಲ್ಲಿ ಅಣ್ವಸ್ತ್ರ ತಯಾರಿಕಾ ಸಾಮರ್ಥ್ಯ ಇದೆ ಅನ್ನೋದಾಗಿರ್ಬೋದು, ಜೊತೆಗೆ ಇರಾನ್ ಬಳಿ ಇರುವಂಥ ಖಂಡಾಂತರ ಕ್ಷಿಪಣಿಗಳು, ಆ ಆತಂಕಗಳೇನಿದ್ದಾವೆ ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ, ಆ ಆತಂಕಗಳು ದೂರ ಆಗಿಲ್ಲ. ಆದರೆ ಕದನ ವಿರಾಮ ಜಾರಿಗೆ ಬಂದಿದೆ. ಜೊತೆಯಲ್ಲೇನೆ ಅಮೇರಿಕ ಮತ್ತು ಇಸ್ರೇಲ್ ಬಗ್ಗೆ ಒಂದು ಇರಾನ್ಗೆ ಆತಂಕಗಳಿದೆಯಲ್ಲ ಅದು ಕೂಡ ದೂರ ಆಗಿಲ್ಲ. ಏನು ಆತಂಕ ಅಂದರೆ ಕಳೆದ 2 ಬಾರಿ ಇದೇ ರೀತಿ ಸಂಧಾನ ಮಾತುಕತೆ ಸಂದರ್ಭದಲ್ಲೇನೆ ಅಮೇರಿಕ ಮತ್ತು ಏನೊಂದು ಇಸ್ರೇಲ್ ಇದೆ ಅದು ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿತ್ತು. ಹಂಗಾಗಿ ಮುಂದೆನೂ ಆ ರೀತಿ ಮಾಡೋದಿಲ್ವಾ ಗೊತ್ತಿಲ್ಲ ಇರಾನ್ಗೆ. ನೀವು ಭವಿಷ್ಯದಲ್ಲಿ ಆ ರೀತಿ ದಾಳಿ ನಡೆಸೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗ್ಯಾರಂಟಿ ಕೊಡಿ ಅಂತ ಕೇಳಿತ್ತು ಇರಾನ್. ಆದರೆ ಇದುವರೆಗೂ ಅಮೇರಿಕ ಆಗಲಿ ಇಸ್ರೇಲ್ ಆಗಲಿ ಕೊಟ್ಟಿಲ್ಲ. ಆದರೆ ಏನೊಂದು ಇರಾನ್ನ ಪ್ರಮುಖವಾದಂಥ ಬೇಡಿಕೆಗಳಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅಮೇರಿಕ ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ಆ ಬೇಡಿಕೆಗಳೇನು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋದರೆ, ಕದನ ವಿರಾಮಕ್ಕೆ ಅಮೇರಿಕಾಗೆ 10 ಅಂಶಗಳ ಒಂದು ಪ್ರಸ್ತಾಪವನ್ನು, ಇದನ್ನ ಬೇಡಿಕೆ ಅಂತ ಹೇಳ್ಬೋದಾ ಅಥವಾ ಷರತ್ತುಗಳು ಅಂತ ಹೇಳ್ಬೋದಾ ಅಥವಾ ಜಸ್ಟ್ ಪ್ರಸ್ತಾಪ ಅನ್ಬೇಕೋ, ಮುಂದಿನ ಸ್ಲೈಡ್ಗಳಲ್ಲಿ ನೀವೇ ನೋಡ್ತಾ ಹೋಗಿ. ಒಟ್ಟು 10 ಅಂಶಗಳ ಪ್ರಸ್ತಾಪನ ಇರಾನ್ ಸಲ್ಲಿಕೆ ಮಾಡಿದೆ. ಏನು ಆ ಪ್ರಸ್ತಾಪಗಳು ಅಂತ ಹೇಳೋದಾದರೆ, ಮೊದಲಿಗೆ ಅಮೇರಿಕ ನಮ್ಮ 10 ಅಂಶಗಳ ಒಂದು ಪ್ಲ್ಯಾನ್ ಏನಿದೆ ಅದನ್ನು ಒಪ್ಪಬೇಕು ಅಂತ ಹೇಳ್ಬಿಟ್ಟು ಒತ್ತಡ ಹೇರಿದ್ದೇವೆ ಅಂತ ಇರಾನ್ ಹೇಳಿದೆ. ಮತ್ತು ಗೆಲುವು ನಮ್ಮದೇ ಅಂತ ಹೇಳಿದೆ. ಈ ಗೆಲುವು ನಮ್ಮದೇ ಅನ್ನೋ ಒಂದು ಪದ ಬಳಸಿದೆಯಲ್ಲ, ಈ ಪದ ಬಳಸಿರೋದು ಅಮೇರಿಕಾಗೋ ಇಸ್ರೇಲ್ಗೋ ಅಥವಾ ಇಡೀ ಜಗತ್ತಿಗೋ ಹೇಳೋದಕ್ಕಲ್ಲ, ತಮ್ಮಲ್ಲಿನ ಡೊಮೆಸ್ಟಿಕ್ ಆಡಿಯನ್ಸ್ಗೆ, ಅಂದರೆ ತನ್ನ ದೇಶದ ಪ್ರಜೆಗಳಿಗೆ ಇರಾನ್ ಹೇಳ್ಕೊಂಡಿರೋದು ಗೆಲುವು ನಮ್ಮದೇ ಅಂತ. ಸಹಜ ಕೂಡ, ಯಾಕೆಂದರೆ ಡೊನಾಲ್ಡ್ ಟ್ರಂಪು ಇದೇ ಕೆಲಸ ಮಾಡ್ತಾರೆ ಅಮೇರಿಕ ಜನರ ಮುಂದೆಗಡೆ, ಗೆಲುವು ನಮ್ಮದೇ, ಯಾಕೆಂದರೆ ಇರಾನ್ನ ಮಾತುಕತೆ ಟೇಬಲಿಗೆ ಕರ್ಕೊಂಬಂದ್ವಿ ಅಂತ. ಏನು ಮಾತುಕತೆ ಟೇಬಲಿಗೆ ಕರ್ಕೊಂಬಂದ್ರಿ? ಈ ಹಿಂದೆ ಕೂಡ ಮಾತುಕತೆ ಹಂತದಲ್ಲಿರೋವಾಗಲೇ ತಾನೇ ನೀವು ಅವ್ರ ಮೇಲೆ ದಾಳಿ ಮಾಡಿದ್ದು. ಅವರಲ್ಲಿರುವಂಥ ಅಣ್ವಸ್ತ್ರನೇನಾದರೂ ನಿಶಸ್ತ್ರೀಕರಣ ಮಾಡಿದ್ರಾ? ಅಣ್ವಸ್ತ್ರ ತಯಾರಿಕಾ ಸಾಮರ್ಥ್ಯವನ್ನೇನಾದ್ರು ಕಡಿಮೆ ಮಾಡಿದ್ರಾ? ಇಲ್ಲ. ಅವರಲ್ಲಿರುವಂಥ ಖಂಡಾಂತರ ಕ್ಷಿಪಣಿಗಳನ್ನೇನು ಕಡಿಮೆ ಮಾಡಿದ್ರಾ? ಇಲ್ಲ. ದಾಳಿ ವೇಳೆ ಸಾಕಷ್ಟು ಖಂಡಾಂತರ ಕ್ಷಿಪಣಿ ಬಳಕೆ ಆಗಿರ್ಬೋದು, ಆದರೆ ಮತ್ತೆ ಉತ್ಪಾದನೆ ಮಾಡ್ತಾರೆ, ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ ಆಗಿರ್ಬೋದು. ಇನ್ನು ಇರಾನ್ ಒಂದು ತನ್ನ ಪ್ರಾಕ್ಸಿ ಉಗ್ರ ಸಂಘಟನೆ ಮಾಡ್ಕೊಂಡಿತ್ತಲ್ಲ, ಅದನ್ನೇನಾದರೂ ನಾಶ ಮಾಡಿದ್ದೀರಾ? ಇಲ್ಲ. ಆದರೆ ಅಮೆರಿಕ ತನ್ನ ಲೋಕಲ್ ಆಡಿಯನ್ಸ್ಗೆ, ಅಂದರೆ ಅಮೆರಿಕ ಜನರ ಮುಂದೆ ಡೊನಾಲ್ಡ್ ಟ್ರಂಪ್ ಹೇಳೋದು ಅಥವಾ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳೋದೇನೆಂದರೆ, ನಾವು ಇರಾನ್ ವಿರುದ್ಧ ಗೆಲುವು ಸಾಧಿಸಿದ್ದೀವಿ ಅಂತ. ಅದೇ ಒಂದು ಮಾತನ್ನು ಇವಾಗ ಇರಾನ್ ಕೂಡ ಹೇಳಿದೆ, ಅಮೆರಿಕ ವಿರುದ್ಧ ಗೆಲುವು ನಮ್ಮದೇ ಅಂತ. ಯಾವ ರೀತಿ ಗೆಲುವು ಸಾಧಿಸಿದ್ದಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ, ಆದರೆ ನಾವು ಗೆದ್ದಿದ್ದೀವಿ. ಯಾವ ರೀತಿ ಗೆದ್ದಿದ್ದೀವಿ ಅಂದರೆ, ಅಮೇರಿಕ ನಮ್ಮ 10 ಅಂಶಗಳ ಪ್ಲ್ಯಾನ್ನ ಒಪ್ಪೋ ಥರ ಮಾಡಿದ್ದೀವಿ. ಅಂದರೆ ಆ ಪ್ಲ್ಯಾನ್ನ ಇನ್ನೂ ಒಪ್ಪಿ ಮಾತುಕತೆ ಆಗಿಲ್ಲ, ಅದನ್ನೆಲ್ಲ 100% ಜಾರಿಯಾಗಿಲ್ಲ. ಆದರೆ ನಮ್ಮ ಪ್ಲ್ಯಾನ್ ಇದೆ ಅಂತ ಹೇಳಿದ್ದೀನಿ, ಅದನ್ನು ಮುಂದೆ ಇಟ್ಟಿದ್ದೀವಲ್ಲ, ಆ ಪ್ಲ್ಯಾನ್ ಬಗ್ಗೆ ಮಾತಾಡೋದಕ್ಕೆ ಒಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ಕೊತಿದೆ. ಮತ್ತು ಈ ಒಂದು ಮಾತುಕತೆಗೆ ಒಪ್ಪಿರೋದೇ ನಮ್ಮ ಗೆಲುವು ಅಂತ ಇರಾನ್ ಹೇಳ್ಕೊತಾ ಇದೆ. ಇದು ಒಂದು ಕಡೆ. ಆದರೆ ಇನ್ನು ಇರಾನ್ ವಿಧಿಸಿರುವಂಥ ಷರತ್ತುಗಳು, ಅಂದರೆ ಪ್ಲ್ಯಾನ್ನಲ್ಲಿರುವಂಥ 10 ಪ್ರಮುಖ ಅಂಶಗಳೇನೆಂದರೆ, ನಮ್ಮ ಮೇಲೆ ಮತ್ತು ನಮ್ಮ ಬೆಂಬಲಿಗರ ಮೇಲಿನ ದಾಳಿನ ಈ ಕೂಡಲೇ ನಿಲ್ಲಿಸಿ ಅಂತ. ನಮ್ಮ ಮೇಲೆ ಅಂದರೆ ಸಹಜವಾಗಿ ಇರಾನ್ ಮೇಲೆ. ನಮ್ಮ ಬೆಂಬಲಿಗರ ಮೇಲೆ ಅಂದರೆ ಯಾರು? ಹಮಾಸ್ ಉಗ್ರರು, ಏನೊಂದು ಗಾಜಾಪಟ್ಟಿನಲ್ಲಿರೋ ಹಮಾಸ್ ಉಗ್ರರು ಇರ್ಬೋದು, ಅಥವಾ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾ ಉಗ್ರರು ಇರ್ಬೋದು, ಮತ್ತು ಯಮನ್ನಲ್ಲಿರುವಂಥ ಹೌತಿ ಉಗ್ರರು ಇರ್ಬೋದು. ಈಗ ಸದ್ಯದ ಮಟ್ಟಿಗೆ ಹಮಾಸ್ ಉಗ್ರರು ಆಕ್ಟಿವ್ ಆಗಿಲ್ಲ ಅಷ್ಟೊಂದು ದೊಡ್ಡ ಮಟ್ಟಿಗೆ, ಯಾಕೆಂದರೆ ಇಸ್ರೇಲು ಭಾರಿ ದಾಳಿಯನ್ನು ನಡೆಸಿ ಹಮಾಸ್ ಉಗ್ರರ ಒಂದು ನಾಯಕತ್ವವನ್ನು ಹಾಳು ಮಾಡಾಕಿದೆ. ಆದರೆ ಅವರಲ್ಲೂ ಇನ್ನೂ ಆ ಸಂಘಟನೆಯನ್ನು ಬಲಪಡಿಸ್ಕೊಳ್ಳೋ ಚಟುವಟಿಕೆಗಳು ಒಳಗಿಂದೊಳಗೆ ನಡೀತಾ ಇರುತ್ತೆ. ಆದರೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರರು ಇದ್ದಾರಲ್ಲ ತುಂಬ ಆಕ್ಟಿವ್ ಆಗಿದ್ದಾರೆ, ಮತ್ತು ಯಮನ್ನಲ್ಲಿರೋ ಹೌತಿ ಉಗ್ರರು ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಈ ಎಲ್ಲ ನಮ್ಮ ಬೆಂಬಲಿಗರ ಮೇಲಿನ ದಾಳಿನ ಈ ಕೂಡಲೇ ನಿಲ್ಲಿಸಿ ಅನ್ನೋದು ಇರಾನ್ನ ಮೊದಲನೇ ಆಗ್ರಹ. ಎರಡನೇ ಆಗ್ರಹ, ನಮ್ಮ ಅಣು ಸಂಸ್ಕರಣೆ ಮೇಲಿನ ನಿರ್ಬಂಧ ತೆಗೆದುಹಾಕಿ ಅಂತ. ಏನಂದರೆ, ಒಂದು ಅಣು ವಿದ್ಯುತ್ ತಯಾರಿಕೆಗೂ ಅಷ್ಟೇ, ಅಣು ಬಾಂಬ್ ತಯಾರಿಕೆಗೂ ಅಷ್ಟೇ ಪರಮಾಣು ಸಂಸ್ಕರಣೆ ಆಗಲೇಬೇಕು. ಇರಾನ್ ಆರಂಭದಿಂದ ಹೇಳ್ಕೊಂಬರ್ತಿರೋದು, ನಾವು ಅಣು ಬಾಂಬ್ ತಯಾರು ಮಾಡ್ತಿಲ್ಲ, ನಾವು ಶಾಂತಿಯ ಉದ್ದೇಶಕ್ಕೆ, ಅಂದರೆ ಇಂಧನ ತಯಾರಿಕೆಯ ಉದ್ದೇಶಕ್ಕೆ ನಾವು ಅಣು ಸಂಸ್ಕರಣೆ ಮಾಡ್ತಿದ್ದೀವಿ, ಅದ್ರ ಮೇಲೆ ನಿರ್ಬಂಧ ಏರಿದ್ರಲ್ಲ ಅದನ್ನು ತೆಗೆದುಹಾಕಿ ಅಂತ. ಈ ಒಂದು ಅತಿ ದೊಡ್ಡ ಆಗ್ರಹ ಇದು. ಈ ಆಗ್ರಹಕ್ಕೆ ಅಮೆರಿಕ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಇರಾನು ಡ್ಯುಯಲ್ ಯೂಸಿಗೆ ಬಳಸ್ಬೋದು ಮುಂದಿನ ದಿನಗಳಲ್ಲಿ. ಇದೇ ಒಂದು
ಏನು ಎನ್ರಿಚ್ಡ್ ಯುರೇನಿಯಂ ಇದೆಯಲ್ಲ ಅದನ್ನು ಅಣುಬಾಂಬ್ ತಯಾರಿಕೆಗೂ ಬಳಸೋ ಚಾನ್ಸಸ್ ಇದೆ ಅನ್ನೋದು ಅಮೆರಿಕದ ಆತಂಕ. ಗೊತ್ತಿಲ್ಲ ಈ ಒಂದು ಷರತ್ತಿಗೆ ಅಮೆರಿಕ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ ಕಾದು ನೋಡಬೇಕು. ಜೊತೆಗೆ ನಮ್ಮ ಮೇಲಿರೋ ಆರ್ಥಿಕ ನಿರ್ಬಂಧನ ತೆಗೆದುಹಾಕಿ ಅಂತಲೇ ಹೇಳಿದ್ದಾರೆ. ಅದ್ರ ಜೊತೆಗೇ ಹರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣನೂ ನಮ್ಮದೇ ಅಂತ ಹೇಳಿದ್ದಾರೆ. ಏನಕ್ಕೆ ಆರ್ಥಿಕ ನಿರ್ಬಂಧ ಅಂದರೆ ಡಾಲರ್ನಲ್ಲಿ ಏನೊಂದು ಮಾರಾಟ ಆಗುತ್ತೆ ಪೆಟ್ರೋಲಿಯಂ ಉತ್ಪನ್ನಗಳು, ಬೇರೆ ಬೇರೆ ದೇಶಗಳು ಇರಾನ್ನಿಂದ ಪೆಟ್ರೋಲಿಯಂ ಉತ್ಪನ್ನನ ಖರೀದಿ ಮಾಡ್ದಲೇ ಇರುವಂಥ ಒಂದು ದಿಗ್ಬಂಧನೆಯನ್ನು ಅಮೆರಿಕ ವಿಧಿಸಿದೆ. ಅದನ್ನು ತೆಗೆದುಹಾಕಿ ಅಂತ ಕೇಳ್ತೀವಿ. ಜೊತೆಯಲ್ಲೇ ಹರ್ಮುಜ್ ಜಲಸಂಧಿ ಇವಾಗೇನು ಮುಕ್ತ ಆಗಿದೆಯಲ್ಲ, ಕದನ ವಿರಾಮ ಜಾರಿ ಆಗ್ತಿದ್ದಂಗೆನೇ ಇದ್ರ ಮೇಲಿನ ಹಿಡಿತ ನಮ್ಮದೇ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಟೋಲ್ ಹಾಕುತ್ತಾ ಗೊತ್ತಿಲ್ಲ. ಹರ್ಮುಜ್ ಜಲಸಂಧಿಯಲ್ಲಿ ಸಾಗೋ ಪ್ರತಿಯೊಂದು ಹಡಗು ಕೂಡ $2 ಮಿಲಿಯನ್ ನಮಗೆ ಕೊಡಬೇಕು ಅಂತ ಏನಾದರೂ ಟೋಲ್ ಹಾಕಿದ್ರೆ ಆಗ ಇಡೀ ವಿಶ್ವಕ್ಕೆ ಮತ್ತು ತೈಲ ಸಂಕಟ ಅಥವಾ ತೈಲ ಬೆಲೆ ಏರಿಕೆ ಆಗೋಂಥ ಸಾಧ್ಯತೆಗಳಿರುತ್ತೆ. ಅದು ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡ್ಬೋದು. ಇನ್ನೊಂದು ಷರತ್ತು ಇರಾನ್ ವಿಧಿಸಿರೋದು ಅಮೆರಿಕಾಗೆ, ಪಶ್ಚಿಮ ಏಷ್ಯಾದಲ್ಲಿರೋ ನಿಮ್ಮ ಎಲ್ಲ ಸೈನ್ಯ ಠಿಕಾಣಿಗಳನ್ನು ತೆರವು ಮಾಡಿ ಅಂತ. ಎಲ್ಲೆಲ್ಲಿದೆ? ಕುವೈತಲ್ಲಿದೆ, ಬಹ್ರೇನಲ್ಲಿದೆ, ಕತಾರಲ್ಲಿದೆ, UAE, ಸೌದಿ ಅರೇಬಿಯಾ, ಹೀಗೆ ಹಲವು ದೇಶಗಳಲ್ಲಿ ಅಮೆರಿಕದ ಒಟ್ಟು 13 ನೆಲೆಗಳಿದ್ದಾವೆ. ಅದರಲ್ಲಿ ನೌಕಾ ನೆಲೆಗಳಿದ್ದಾವೆ, ವಾಯು ನೆಲೆಗಳಿದ್ದಾವೆ. ಈ ಎಲ್ಲ ನೆಲೆಗಳನ್ನು ತೆರವು ಮಾಡಿ ಅಂತ. ಈ ಆಗ್ರಹಕ್ಕೆ ಅಮೆರಿಕ ಮಣಿಯೋ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಗೊತ್ತಿಲ್ಲ, ಆದರೆ ಷರತ್ತಂತೂ ವಿಧಿಸಿದ್ದಾರೆ. ನಂತರ ಈ ನಮ್ಮಲ್ಲಿ ಮುಟ್ಟುಗೋಲು ಹಾಕ್ಕೊಂಡಿರೋ ಇರಾನ್ ಸ್ವತ್ತುಗಳೇನಿದೆ ಅದನ್ನು ಮುಕ್ತ ಮಾಡಿ ಅಂತ. ಅಂದರೆ ಇರಾನ್ನ ಸ್ವತ್ತುಗಳು ಬೇರೆ ಬೇರೆ ದೇಶಗಳಲ್ಲಿ, ಇವನ್ ಅಮೆರಿಕದಲ್ಲೂ ಇರ್ಬೋದು. ಜೊತೆಗೆ ಏನೊಂದು ಅಮೆರಿಕ ಜೊತೆ ವ್ಯವಹಾರ ಮಾಡೋದಕ್ಕೆ ಅಂತ ವಿದೇಶಿ ವಿನಿಮಯ ಕರೆನ್ಸಿ ಇರುತ್ತಲ್ಲ, ಅದನ್ನು ಕೂಡ ಅದು ಡಾಲರ್ನಲ್ಲಿರುತ್ತೆ. ಆ ಕಾರಣಕ್ಕೆ ಅದನ್ನು ಏನು ಅಮೆರಿಕ ಒಂದು ರೀತಿ ಫ್ರೀಸ್ ಮಾಡಿದೆಯಲ್ಲ ಅದನ್ನು ರಿಲೀಸ್ ಮಾಡಿ ಅಂತ. ಈ ಹಿಂದೆ ರಷ್ಯಾ ವಿರುದ್ಧನೂ ಕೂಡ ಅಮೆರಿಕ ಇದೇ ರೀತಿಯಾದ ದಿಗ್ಬಂಧನ ವಿಧಿಸಿ ರಷ್ಯಾದು ಸಾಕಷ್ಟು ಸ್ವತ್ತುಗಳನ್ನ ಫ್ರೀಸ್ ಮಾಡಿತ್ತು ಅಮೆರಿಕ. ಈ ರಷ್ಯಾ ಇನ್ನೂ ಆ ರೀತಿ ಬೇಡಿಕೆ ಇಟ್ಟಿಲ್ಲ ನಮ್ಮ ಸ್ವತ್ತುಗಳನ್ನ ಫ್ರೀಸ್ ಮಾಡಿ ಅಂತ. ಆದರೆ ಇರಾನ್ ಇವಾಗ ಬೇಡಿಕೆ ಇಡ್ತಾ ಇದೆ ನಮ್ಮ ಸ್ವತ್ತುಗಳನ್ನು ಫ್ರೀಸ್ ಮಾಡಿರೋದನ್ನು ರಿಲೀಸ್ ಮಾಡಿ ಅಂತ. ಇವೆಲ್ಲ ಪ್ರಸ್ತಾಪಗಳೇನಿದಾವಲ್ಲ, ಈ ಪ್ರಸ್ತಾಪಗಳನ್ನ ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳಿರೋದೇನೆಂದರೆ ಕಾರ್ಯಸಾಧ್ಯ, ಅಂದರೆ ವರ್ಕಬಲ್ ಅಂತ ಹೇಳಿದ್ದಾರೆ. ವರ್ಕಬಲ್ ಅಂದರೆ ಗೊತ್ತಿಲ್ಲ, ಇದನ್ನೆಲ್ಲ ನಾವು ಒಪ್ತೀನಿ ಅಂತನೂ ಅಲ್ಲ, ಒಪ್ಪಲ್ಲ ಅಂತನೂ ಅಲ್ಲ, ಇದ್ರ ಬಗ್ಗೆ ಮಾತಾಡೋಣ ಅಂತ. ಈ ಮಾತುಕತೆ ವೇಳೆ ಚೌಕಾಸಿ ನಡೆಯುತ್ತೆ ಸಾಮಾನ್ಯವಾಗಿ. ಇದರಲ್ಲಿ ಯಾವುದನ್ನೆಲ್ಲ ಅಮೆರಿಕ ಒಪ್ಪುತ್ತೆ, ಯಾವುದನ್ನು ಒಪ್ಪಲ್ಲ, ಅದು ಈಗಿರುವಂಥ ಪ್ರಶ್ನೆ. ಯಾವುದನ್ನು ಒಪ್ಪುತ್ತೆ ಒಪ್ಪಲ್ಲ ಅನ್ನೋದ್ರ ಮೇಲೆ ಯುದ್ಧದ ಭವಿಷ್ಯ ಕೂಡ ನಿಂತಿದೆ, ಅದು ಇಂಪಾರ್ಟೆಂಟು. ಈ ಒಂದು ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಇದೇ ಏಪ್ರಿಲ್ 10ನೇ ತಾರೀಕು ಈ ಒಂದು ಮಾತುಕತೆ ನಡೆಯುತ್ತೆ. ಅಂದರೆ ಶನಿವಾರದಿಂದ ಮಾತುಕತೆ ಆರಂಭ ಆಗುತ್ತೆ ಅಧಿಕೃತವಾಗಿ. ಈ ಒಂದು ಮಾತುಕತೆ ಹಂತದಲ್ಲಿ ಏನಾದ್ರೂ ಶುಕ್ರವಾರ ಮತ್ತು ನಮ್ಮ ಭಾರತೀಯ ಕಾಲಮಾನ ಶುಕ್ರವಾರ, ಅಮೆರಿಕ ಕಾಲಮಾನದಲ್ಲಿ ನಮ್ಮ ಭಾರತೀಯ ಕಾಲಮಾನ ನೋಡಿದ್ರೆ ಶನಿವಾರ ಬರುತ್ತೆ. ಈ ಒಂದು ಮಾತುಕತೆ ಶುರು ಏನೋ ಆಗುತ್ತೆ ಪಾಕ್ ಮಧ್ಯಸ್ಥಿಕೆಯಲ್ಲಿ. ಈ ಸಮಯದಲ್ಲಿ ಸಾಕಷ್ಟು ಚೌಕಾಸಿ ನಡೆಯೋ ಸಾಧ್ಯತೆಗಳು ಇದ್ದಾವೆ. ಅಂದರೆ ಇರಾನ್ ವಿಧಿಸಿರೋ ಷರತ್ತುಗಳಿಗೆ ಸಂಬಂಧಪಟ್ಟಂಗೆ. ಅಂದರೆ ಕದನ ವಿರಾಮ ಜಾರಿಯ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಮಾತುಕತೆಗೆ ಒಂದು ವೇದಿಕೆ ಅಂತ ಈಗ ಸದ್ಯಕ್ಕೆ ಸಜ್ಜಾಗಿದೆ. ಆದರೆ ಈ ಮಾತುಕತೆ ಸಕ್ಸಸ್ ಆಗುತ್ತಾ, ಅದು ಈಗಿರುವಂಥ ಪ್ರಶ್ನೆ. ಈ ಮಾತುಕತೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗ್ಬೋದು? ಇರಾನ್ ವಿಧಿಸಿರುವಂಥ 10 ಷರತ್ತುಗಳಲ್ಲಿ ಯಾವೆಲ್ಲ ಷರತ್ತುಗಳನ್ನು ಅಮೆರಿಕ ಒಪ್ಪಬೋದು, ಯಾವುದನ್ನು ಒಪ್ಪಲ್ಲ, ಇದನ್ನು 10ನೇ ತಾರೀಕಿನ ನಂತರ ಒಂದೊಂದಾಗಿ ತಿಳಿದು ಬರುತ್ತೆ. ಒಂದು ವೇಳೆ ಏನಾದರೂ ಈ ಮಾತುಕತೆ ಫಲಪ್ರದ ಆದರೆ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ನಡೀತಿರೋವಂಥ ಈ ಮಾತುಕತೆ ಸೂಪರ್ ಫಲಪ್ರದ ಅಂತ ಹೇಳ್ಬೋದು. ಒಂದು ವೇಳೆ ಫಲಪ್ರದ ಆಗಲಿಲ್ಲ ಅಂದರೆ ಏನಾಗುತ್ತೆ, ಅದು ಈಗಿರುವಂಥ ದೊಡ್ಡ ಪ್ರಶ್ನೆ. ಮತ್ತೆ ಯುದ್ಧ ಆರಂಭ ಆಗುತ್ತಾ, ಅದು ದೊಡ್ಡ ಪ್ರಶ್ನೆ. ಆ ದೊಡ್ಡ ಪ್ರಶ್ನೆಗೆ ಉತ್ತರವಾಗಿ ಈಗಾಗಲೇ ಕೆಲವೊಂದು ಡೆವಲಪ್ಮೆಂಟ್ ನಡೀತಾ ಇದೆ.